ಏನಾಯ್ತಮ್ಮ? ಅಪ್ಪ, ನನಗೆ ತಾರಕ್ ಬೇಕಪ್ಪ. ಅವನಿಲ್ದೆ ನಾನು ಒಂದು ಕ್ಷಣನೂ ಇರೋದಿಲ್ಲ. ನಾನು ಈಗಲೇ ಸಾಯ್ತೀನಪ್ಪ. ಬಾಯಿ ಮುಚ್ಚೆ ಸಾಕು. ನೀನೊಬ್ಬಳೆ ಯಾಕೆ ಸಾಯ್ತ್ಯಾ? ನಮಗೂ ಒಂಚೂರು ವಿಷ ತಂದು ಕೊಟ್ಬಿಡು. 3 ಜನನು ಒಟ್ಟಿಗೆ ಸತ್ತು ಹೋಗೋಣ. ನನಗೋಸ್ಕರ ನೀನ್ ಯಾಕಮ್ಮ ಸಾಯ್ತೀಯ? ಯಾಕೆ ಅಂದ್ರೆ ನಿನ್ನ ಹೆತ್ತ ತಪ್ಪಗೆ ಸಾಯ್ದೆ ಇನ್ನೇನ್ ಮಾಡಕ್ಕಾಗುತ್ತೆ ಹೇಳು? ಗಂಡ್ಮಕ್ಳು ಹುಟ್ಟಿದ್ರೆ ತಂದೆ ತಾಯಿ ಆಸ್ತಿಗೋಸ್ಕರ ಜಗಳ ಆಡ್ತಾರೆ. ಅದೇ ಹೆಣ್ಮಗ್ಳು ಹುಟ್ಟಿದ್ರೆ ನಮ್ಮನ್ನ ಚೆನ್ನಾಗಿ ನೋಡ್ಕೋತಾಳೆ ಅಂತ ಕಂಡು ದೇವ್ರನ್ನ ಬೇಡ್ಕೊಂಡು ನಿನ್ನ ಹೆತ್ತೆ ಕಣೆ. ನೀನು ಹುಟ್ಟಿದಾಗ ನಿಮ್ಮಪ್ಪ ಇಡೀ ಊರಿಗೆ ಸಿಹಿ ಹಂಚಿದ್ರು. ಆದ್ರೆ ನೀನು ನಮ್ ಜೀವನನೇ ಕಹಿ ಮಾಡ್ತಿದ್ಯಲ್ಲೇ. ಮಗಳೇ, ನೀನು ಚಿಕ್ಕವಳಾಗಿದ್ದಾಗಿಂದಲೂ ನಿನಗೆ ಬೇಕು ಅಂದಿದ್ದನ್ನ ನಾನು ಬೇಡ ಅಂದಿಲ್ಲ. ಕೆಲವೊಂದು ಸಾರಿ ನೀನು ಕೇಳದೆ ಹೋದ್ರೂ ನಾನು ತಂದು ಕೊಟ್ಟಿದ್ದೀನಿ. ಯಾಕೆ ಹೇಳು? ನೀನು ನನ್ನ ಮಗಳು. ನೀನೆಲ್ಲ ಫೀಲಿಂಗ್ಸು ಈ ಅಪ್ಪನಿಗೆ ಅರ್ಥ ಆಗುತ್ತೆ. ಈಗ ನೀನು ತಾರಕ್ ಬೇಕು ಅಂತಿದ್ಯಾ. ನಾನು ಅವನು ನಿನಗೆ ತಂದು ಒಪ್ಸೋ ಪ್ರಯತ್ನ ಮಾಡ್ತಾನೇ ಇದ್ದೀನಿ. ಸ್ವಲ್ಪ ತಾಳ್ಮೆಯಿಂದ ಇರಮ್ಮ. ಕೋಪದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಜೀವನ ಹಾಳು ಮಾಡ್ಕೊಳ್ಳೋದಲ್ಲದೆ ನಮ್ಮ ಜೀವನನೂ ಹಾಳು ಮಾಡಬೇಡ. ತಂದೆಯಾಗಿ ನಿನ್ನ ಕೈ ಮುಗಿದು ಕೇಳ್ಕೊಳ್ಳೋದು ಇದು ಒಂದೇ. ನಿಮ್ಮಪ್ಪ ಹೊರಗಡೆ ಹೋದ್ರೆ ನೋಡಿದ ಜನ ಕೈ ಎತ್ತಿ ಮುಗಿತಾರೆ ಕಣೆ. ಇವ್ರ ಕೈಯಲ್ಲಿ ತೋರಿಸಿದ್ದನ್ನ ಅವರು ಕಣ್ಣಿಗೊತ್ಕೊಂಡ್ ಮಾಡ್ತಾರೆ. ಆದ್ರಿವತ್ತು ಎಲ್ಲ ಬಿಟ್ಟು ನಿನ್ ಮುಂದೆ ಕೈ ಮುಗಿತಿದ್ದಾರೆ. ನಿನಗಿನ್ನೂ ಮನ್ಸು ಕರಗ್ತಾ ಇಲ್ವೇನೆ? ಬೇಕಾದ್ರೆ ನನ್ ಕಾಲಿಗೆ ಬಿದ್ದು ಬೇಡ್ಕೊಳ್ಳಿ ಅಂತ ಹೇಳ್ಬಿಡು, ಅದನ್ನು ಮಾಡ್ಬಿಡ್ತೀವಿ. ಬೇಡ ಅಮ್ಮ, ಬೇಡ. ನಾನು ತಾರಕ್ ನಿಮ್ಮಿಬ್ಬರು ಕಾಲಿಗೆ ಬಿದ್ದು ಆಶೀರ್ವಾದ ತಗೋಬೇಕು. ಅದ್ಬಿಟ್ಟು ನೀವು ನನ್ನ ಕಾಲಕ್ಕೆ ಮತ್ತೆ ಅವನ ವಿಷಯನ ಇಟ್ಕೊಂಡು ಮಾತಾಡ್ತೀಯಲ್ಲೇ. ನಿನಗೆ ಏನೇ ಆಗಿರೋದು? ಹೀಗ್ ಮಾತಾಡ್ತಿದ್ದೀನಿ ಅಂತ ಹೇಳಿದ್ರೆ ನಾನು ಅವನ್ನ ಎಷ್ಟು ಪ್ರೀತಿಸ್ತೀನಿ ಅಂತ ಗೊತ್ತಾಗ್ತಿಲ್ವಾ ನಿನಗೆ? ನೀವು ನನಗೆ ಉಸಿರು ಕೊಟ್ಟಿರ್ಬೋದು, ಆದ್ರೆ ನನ್ನ ಉಸಿರು ಅವನಿಗೋಸ್ಕರ. ನೀವು ಹೆಸರಿಟ್ಟಿರ್ಬೋದು, ಆದ್ರೆ ನನ್ನ ಹೆಸರು ಹಿಂದೆ ಅವನ ಹೆಸರು ಇರ್ಬೇಕು ಅಂತ ಬಯಸ್ತಾ ಇರೋಳು ನಾನು. ಹೀಗಿರುವಾಗ ಅವನನ್ನ ಹೇಗಮ್ಮ ಬಿಡಕ್ಕಾಗತ್ತೆ? ಬಿಡ್ಬೇಡಮ್ಮ. ಎಷ್ಟು ಸಾಧ್ಯ ಆಗುತ್ತೋ ಅವನನ್ನ ನೀನು ಹಚ್ಕೊ. ಯಾಕೆ ಅಂದ್ರೆ ಈ ನಿಮ್ಮಪ್ಪ ಇನ್ನೂ ಜೀವಂತವಾಗಿದ್ದಾನೆ. ಅವನನ್ನ ನಿನ್ನ ಮುಂದೆ ತಂದು ನಿಲ್ಸೋ ಜವಾಬ್ದಾರಿ ನಂದು. ಅದು ಯಾವತ್ತು ನನ್ನಿಂದ ಆಗಲ್ವೋ ನಿನ್ನ ಮುಂದೆ ಮಂಡಿ ಊರಿ ಕ್ಷಮಾಪಣೆ ಕೇಳ್ತೀನಿ. ನನಗೆ ಇನ್ನೊಂದು ಅವಕಾಶ ಕೊಡು. ನಾನು ಯಾರು ಅಂತ ಎಲ್ರಿಗೂ ತೋರಿಸ್ತೀನಿ. ಈ ಅಪ್ಪನ ನಂಬ್ತಿ ಅಲ್ವೇನಮ್ಮ? ದೇವರೇ ದೇವರೇ ಅಗಾಧ. ನಾನಿಲ್ಲಿ ಯಾರನ್ನೂ ನಂಬ್ಕೊಂಡು ಕೂತಿಲ್ಲ.
ನನ್ನ ಹೆಂಡತಿನ ಹೇಗ್ ನೋಡ್ಕೋಬೇಕು, ಹೇಗ್ ಜೋಪಾನ ಮಾಡ್ಕೋಬೇಕು ಅಂತ ನನಗೆ ಚೆನ್ನಾಗಿ ಬರುತ್ತೆ. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು. ದೇವರೇ ದೇವರೇ ಸಿಂಗರಿ, ಅಗಾಧ ನನ್ನ ಕಿರು ಬೆರಳು ನಿನ್ನ ಟಚ್ ಮಾಡಲ್ಲಪ್ಪ. ಹಳ್ಳಿಲಿ ಹೇಗಿದ್ವು ಇಲ್ಲೂ ಹಾಗೇನೆ, ನೋ ಚೇಂಜಸ್ ಎಟ್ ಆಲ್. ಇವತ್ತಾಯ್ತಲ್ಲ ಮದುವೆ, ಇದರಿಂದ ನಮ್ಮ ಅಮ್ಮನಿಗೆ ಅದೆಷ್ಟು ಅವಮಾನ ಆಗಿದೆ ಗೊತ್ತಾ? ಅದಕ್ಕೋಸ್ಕರನೇ ಈ ಮದುವೆ. ಅಗಾಧ ನಿನ್ನ ಅದು ಜಸ್ಟ್ ಅಷ್ಟಿದ್ದಾರ ಅಷ್ಟೇ, ಇಲ್ಲೇ ಎಲ್ಲಾದ್ರೂ ನೇತಾಕ್ಬಿಡು. ಅದಕ್ಕೆಲ್ಲ ಅಷ್ಟೊಂದು ಸೆಂಟಿಮೆಂಟು ಇಲ್ಲ, ಇಂಪಾರ್ಟೆನ್ಸು ಇಲ್ಲ. ಅವನಲ್ಲಿ ಯಾವ ಭಾವನೆಗಳು ಇಲ್ಲ, ಒಪ್ಕೋತೀನಿ. ಆದ್ರೆ ಅವನು ಕೆಟ್ಟೋನಲ್ಲಮ್ಮ. ಅವನು ಪರಿಸ್ಥಿತಿ ಒತ್ತಡಕ್ಕೆ ಹೀಗೆಲ್ಲ ಮಾಡ್ತಿದ್ದಾನೆ. ಹಾಳಾಗಿರೋ ಅವನ ಬದುಕನ್ನ ಸರಿ ಮಾಡೋ ಹೊಣೆ ನೀನ್ ತಗೋಬೇಕಮ್ಮ. ಕೊಟ್ಟೆ ಸಿಂಹಕ್ಕೆಂದು ಜಿಂಕೆ, ಅವನಿಗೆ ಪ್ರೀತಿ ಅನ್ನೋದೇ ಇಲ್ಲ. ಆ ಪ್ರೀತಿ ಮಾತ್ರ ಸಿಕ್ಕಿದ್ರೆ ಸರಿ ಹೋಗ್ತಾನೆ ಅನ್ನೋ ನಂಬಿಕೆಯಿಂದ ನೀನ್ ನಮ್ ಜೊತೆಲಿ ಇರು ಅಂತ ಕೇಳ್ಕೊತಾ ಇದ್ದೀನಿ. ಯಜಮಾನ್ರನ್ನ ಈ ಸ್ಥಿತಿಗೆ ಇಳಿಯೋಂಗ್ ಮಾಡ್ಬೇಡ ಕಣವ. ಅವ್ರು ಹೇಳ್ದಂಗೆ ಕೇಳವ. ಇನ್ನು 6 ತಿಂಗಳಲ್ವಾ, ಕಣ್ಮುಚ್ ಕಂಡ್ಬಿಡೋದ್ರೊಳಗೆ ಕಳೆದೋಯ್ತದೆ. ಈಗ ನಿನ್ ಮಾಂಗಲ್ಯ ಜೊತೆ ಊರ್ಗ್ ಹೋದ್ರೆ ಜನ ಬಾಯಿಗೆ ಬಂದಂಗ್ ಮಾತಾಡ್ತಾರೆ. ಅದ್ ನಿನ್ ತಂಗಿರ್ ಬಾಳೆ ಏನಾಗ್ಬೇಕು? ನಿಮ್ಮ ಅಜ್ಜಿ ಜೀವಂತವಾಗಿರ್ತಾಳ. ತುಳಿತಕ್ಕೆ ನೀತಿ ಮಿರು ಕೊಟ್ಟೆ, ಅದಕ್ಕೆ ಯಜಮಾನ್ ಹೇಳ್ದಂಗೆ ಕೇಳವ. ಕೊಟ್ಟೆ ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ಕವಿಗೆ ನುಡಿಯ ಢಮರು ಕೊಟ್ಟೆ ಬಡಿದು ದಣಿಯಲು. ದೇವರೇ ದೇವರೇ ಅಗಾಧ ನಿನ್ನ ಕರುಣೆಯ ಕಡಲು, ಕರುಣೆಯ ಕಡಲು. ನೋಡ್ರಿ, ಪ್ರೀತಿ ಮಾಡ್ತೀನೋ ಇಲ್ವೋ ಗೊತ್ತಿಲ್ಲ, ಆದ್ರೆ ಒಬ್ಬ ಗಂಡನಾಗಿ ಅವಳ ಜೊತೆ ನಿಂತ್ಕೊಳ್ಳೋದು ನನ್ನ ಕರ್ತವ್ಯ. ಅದನ್ನ ಈ ತಾರಕ್ ಮಾಡೇ ಮಾಡ್ತಾನೆ.